ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಕರ್ನಾಟಕ ಸರ್ಕಾರದಿಂದ EPS ಅಂದರೆ ಎಂಪ್ಲಾಯ್ ಪೆನ್ಷನ್ ಸ್ಕೀಮ್ ಉದ್ಯೋಗಿಗಳು ನಿವೃತ್ತರಾದ ಬಳಿಕ EPS ಅಕೌಂಟ್ನಲ್ಲಿ ಕಲೆ ಹಾಕಲಾದ ಹಣವನ್ನು ಪಿಂಚಣಿಯಾಗಿ ಅವರಿಗೆ ನೀಡಲಾಗುತ್ತದೆ. ಒಬ್ಬ ಉದ್ಯೋಗಿಯ ಮೂಲ ವೇತನದಿಂದ 12% ಹಣವನ್ನು ಮುರಿದುಕೊಂಡು EPF ಅಕೌಂಟ್ಗೆ ಪ್ರತಿ ತಿಂಗಳು ಹಾಕಲಾಗುತ್ತದೆ. ಅಷ್ಟೇ ಮೊತ್ತದ ಹಣವನ್ನು ಉದ್ಯೋಗದಾತರು ನೀಡುತ್ತಾರೆ. ಆದರೆ ಇಲ್ಲಿ ಉದ್ಯೋಗದಾತರ ಕೆಲಸ ಮಾಡುವ ಕಂಪನಿಯ ಹಣವು ಉದ್ಯೋಗಿಯ EPF ಮತ್ತು EPS ಅಕೌಂಟ್ಗಳಿಗೆ ಹಂಚಿಕೆಯಾಗುತ್ತದೆ. ಈ 12% ಹಣದಲ್ಲಿ 8.33% ಹಣವು EPSಗೆ ಹೋಗುತ್ತದೆ. ಉಳಿದ 3.67% ಹಣವು EPF ಅಕೌಂಟ್ಗೆ ಹೋಗುತ್ತದೆ. ಕನಿಷ್ಠ 10 ವರ್ಷ ಸರ್ವಿಸ್ ಆಗಿರಬೇಕು. EPS ಸ್ಕೀಮ್ನಲ್ಲಿ ನೀವು ಪಿಂಚಣಿ ಪಡೆಯಬೇಕಾದರೆ ವಯಸ್ಸು 58 ವರ್ಷ ಆಗಿರಬೇಕು. ಕನಿಷ್ಠ 10 ವರ್ಷ ಸರ್ವಿಸ್ ಮಾಡಿರಬೇಕು. ನೀವು 9 ವರ್ಷ ಸರ್ವಿಸ್ ಮಾಡಿ ಕೆಲಸ ಬಿಟ್ಟರೆ ಪಿಂಚಣಿಗೆ ಅರ್ಹರಾಗಿರುವುದಿಲ್ಲ. 10 ವರ್ಷ ಸರ್ವಿಸ್ ಮಾಡಿ 40 ವರ್ಷ ವಯಸ್ಸಿಗೆ ಕೆಲಸ ಬಿಟ್ಟರೂ ತಕ್ಷಣಕ್ಕೆ ಪಿಂಚಣಿ ಸಿಗುವುದಿಲ್ಲ. ನೀವು ಪಿಂಚಣಿ ಸಿಗಬೇಕಾದರೆ 58 ವರ್ಷ ವಯಸ್ಸು ಆಗುವವರೆಗೂ ಕಾಯಬೇಕಾಗುತ್ತದೆ. 50 ವರ್ಷ ದಾಟಿದ ಬಳಿಕ ಪಿಂಚಣಿ ಪಡೆಯಬಹುದಾದರೂ ಮೊತ್ತ ಕಡಿಮೆ ಸಿಗುತ್ತದೆ. 10 ವರ್ಷ ಸರ್ವಿಸ್ ಆಗದಿದ್ದರೆ EPS ಹಣ ಏನಾಗುತ್ತದೆ? ನೀವು 1 ವರ್ಷ ಕೆಲಸ ಮಾಡಲು ಆಗದೇ ಇದ್ದರೆ, ಅಂದರೆ EPS ಅಕೌಂಟ್ 10 ವರ್ಷ ಸಕ್ರಿಯವಾಗಿಲ್ಲದೆ ಇದ್ದಲ್ಲಿ ಪಿಂಚಣಿಗೆ ಅರ್ಹರಾಗಿರುವುದಿಲ್ಲ. ಆದರೆ ಆ ಅಕೌಂಟ್ನಲ್ಲಿ ಜಮೆಯಾಗಿರುವ ಹಣ ಎಲ್ಲೂ ಹೋಗುವುದಿಲ್ಲ. ನೀವು ಅದನ್ನು ಹಿಂಪಡೆಯಬಹುದು. EPF ಅಕೌಂಟ್ನಲ್ಲಿರುವ ಹಣಕ್ಕೆ ಹೇಗೆ ವಾರ್ಷಿಕವಾಗಿ ಬಡ್ಡಿ ಜಮೆಯಾಗುತ್ತಿರುತ್ತದೋ EPS ಅಕೌಂಟ್ಗೂ ಬಡ್ಡಿ ಸೇರುತ್ತಾ ಹೋಗಿರುತ್ತದೆ. EPF ಅಕೌಂಟ್ನಲ್ಲಿರುವ ಹಣವನ್ನು ನಿವೃತ್ತಿ ನಂತರ ಪಡೆಯಬೇಕೆಂಬುದು ಯೋಜನೆಯ ಮೂಲ ಉದ್ದೇಶ. ಆದರೆ ಕಾಲ ಮಧ್ಯದಲ್ಲಿ ತುರ್ತು ಅಗತ್ಯಗಳಿಗೆ ಬೇಕಾಗಬಹುದು ಎನ್ನುವ ದೃಷ್ಟಿಯಿಂದ ಅವಧಿಗೆ ಮುನ್ನವೇ ಕೆಲ EPF ಹಣವನ್ನು ಹಿಂಪಡೆಯುವ ಅವಕಾಶ ಕೊಡಲಾಗಿದೆ. ನೀವು ಯಾವತ್ತೂ ಕೂಡ ಅಡ್ವಾನ್ಸ್ ಆಗಿ ಹಣ ಪಡೆಯದೆ ಹಾಗೆ ಉಳಿಸಿಕೊಂಡಿದ್ದಲ್ಲಿ 58 ವರ್ಷದ ಬಳಿಕ PFನ ಎಲ್ಲ ಹಣವನ್ನು ಲಂಸಮ್ ಆಗಿ ಪಡೆಯಬಹುದು. EPS ಅಕೌಂಟ್ನಲ್ಲಿರುವ ಹಣ ಮಾತ್ರವೇ ಪಿಂಚಣಿಗೆ ಬಳಕೆಯಾಗುತ್ತದೆ. ಸರ್ಕಾರದಿಂದ ಬರುವ ಬಡ್ಡಿ ದರ ಬದಲಾವಣೆಗಳು, ಪಿಂಚಣಿ ಲೆಕ್ಕ ಹಾಕುವ ವಿಧಾನಗಳು ಮತ್ತು EPS ಸ್ಕೀಮ್ ಅಪ್ಡೇಟ್ಗಳು ನಿಮಗೆ ನೇರವಾಗಿ ತಲುಪಿಸುತ್ತದೆ. ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ನಲ್ಲಿ ತಿಳಿಸಿ. ಧನ್ಯವಾದಗಳು.